ದೇವ, ಮಲ್ಲೇಶ, ಮಲ್ಲಿಕಾರ್ಜುನ, ನಮ್ಮೆಲ್ಲರ ಮೇಲೆ ನೀ ಅಂತಃಕರಣ ಉಂಟು ಮಾಡು ಮಲ್ಲೇಶ, ಮಲ್ಲಿನಾಥ. ಸೋಮರೆಡ್ಡಿಯವರೇ ನಮಸ್ಕಾರ. ಬನ್ನಿ ಬನ್ನಿ ಹೇಮರೆಡ್ಡಿಯವರೇ, ಬನ್ನಿ. ನಾನು ಇಲ್ಲಿಗೆ ಬಂದು 4-6 ದಿವಸಗಳಾದವು. ಹೌದು ರೆಡ್ಡಿಯವರೇ. ಸುಗ್ಗಿಯ ದಿವಸ ಮನೆಯಲ್ಲಿ ಮಕ್ಕಳು ನನ್ನ ದಾರಿಯನ್ನೇ ನೋಡುತ್ತಿರಬಹುದಲ್ಲ. ಹೇಮರೆಡ್ಡಿಯವರೇ, ನೀವು ಯಾವಾಗಲೂ ಬಂದಾಗ್ಗೆ ಹೀಗೆ ಅವಸರದ ಕೆಲಸವೇ ತೆಗೆದುಕೊಂಡು ಬಂದಿರುವಿರಲ್ಲ ರೆಡ್ಡಿಯವರೇ. ಹಾಗಲ್ಲ ರೀ, ಹೊಲಗಳಲ್ಲಿ ಪೈರು ಚೆನ್ನಾಗಿ ಬೆಳೆದು ಮುತ್ತಿನ ಚೆಂಡಿನಂತೆ ತೆನೆ ಹಾಯ್ದು ಒಣಗಿ ಕೊಯ್ಯಲಿಕ್ಕೆ ಬಂದ ಜೋಳದ ನೆಲವು ಹಾಗೆಯೇ ನಿಂತಿರುವುದು. ರೆಡ್ಡಿಯವರೇ, ಒಕ್ಕಲತನವೇ ನಮ್ಮ ರೆಡ್ಡಿ ಕುಲದ ಮುಖ್ಯ ಉದ್ಯೋಗ. ಹೌದು, ಮತ್ತೆ ರೆಡ್ಡಿ ಚಿನ್ನದ ಕಡ್ಡಿ ಎಂಬ ಹಿಂದಕ್ಕೆ ಹಿರಿಯರ ಮಾಡಿದ ಗಾದಿ ಮಾತು ಅವು ಈಗ ಪ್ರಚಾರಕ್ಕೆ ಬಂದಿರ್ತವೆ. ನೋಡಿ ರೆಡ್ಡಿಯವರೇ, ಈ ಭೂದೇವಿ ಕೃಪೆಯಿಂದ ನಾವೆಲ್ಲರೂ ಇಷ್ಟ ವೈಭವ ಶಾಲೆಗಳ ಆಗಿರುವ ನೋಡಿ ರೆಡ್ಡಿಯವರೇ, ನೋಡಿ. ಆದ್ದರಿಂದಲೇ ನಾನು ನಿಮ್ಮಲ್ಲಿ ಹೆಚ್ಚು ದಿನ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ರೆಡ್ಡಿಯವರೇ? ಯಾಕೆಂದರೆ ಇಂದು ಊರಿಗೆ ಹೋಗಲಿಕ್ಕೆ ಒಳ್ಳೆಯ ಶುಭ ಮುಹೂರ್ತ. ಹೌದು. ಸೊಸೆಯಾದ ಮಲ್ಲಮ್ಮನನ್ನು ಕಳುಹಿಸಿಕೊಡಿ. ನಾನು ಒಮ್ಮೆ ಕರೆದೊಯ್ದು ಮುಟ್ಟಿಸಿದೀನೆಂದರೆ ನಿಶ್ಚಿಂತನಾಗಿ ಬಿಡುವನು ರೆಡ್ಡಿಯವರೇ. ರೆಡ್ಡಿಯವರೇ, ಹೆಣ್ಣು ಮಕ್ಕಳು ಮದುವೆ ಆದ ನಂತರ ಪತಿ ಸೇವಾ ತತ್ಪರಳಾಗಿ ಪತಿಯ ಗ್ರಹದಲ್ಲಿ ಇರ್ತಕ್ಕದ್ದು ನೇಮ. ಆ ನೇಮಕ್ಕನುಸಾರವಾಗಿ ನನ್ನ ಸುಗುಣಿಯಾದ ಮಗಳನ್ನೂ ನಿಮಗೆ ಒಪ್ಪಿಸಿ ನಾನು ಕೂಡ ನಿಶ್ಚಿಂತನಾಗುವೆ. ಸೋಮರೆಡ್ಡಿಯವರೇ, ಹೇಮರೆಡ್ಡಿಯವರೇ, ನೀವಾದರೂ ಎಲ್ಲವನ್ನೂ ಬಲ್ಲವರಿರುವಿರಿ. ನಿಮಗೆ ಹೆಚ್ಚಿಗೆ ಹೇಳುವುದು ಏನೂ ಇಲ್ಲ ನೋಡಿ ರೆಡ್ಡಿಯವರೇ. ರೆಡ್ಡಿಯವರೇ, ನೀವು ಕೂಡ ಸುಮ್ಮನೆ ಇರುವಿರಂತೆ ಮಲ್ಲಂಬಿಯು ನಿಮಗೆ ಒಪ್ಪಿಸಿರುವಿರಿ. ಆದರೆ ಮಲ್ಲಂಬಿಯು ಹುಟ್ಟಿದಾಗಿನಿಂದ ನಮ್ಮ ಮನೆಯು ಏರತ್ತಿ ಬಹಳ ಪ್ರಚಾರಕ್ಕೆ ಬಂದಿರ್ತದೆ ನೋಡಿ ರೆಡ್ಡಿಯವರೇ, ನೋಡಿ. ರೆಡ್ಡಿಯವರೇ, ನಮ್ಮ ದೈವ ತೆರೆಯುವ ಕಾಲ ಬಂತಂತೆ ಮಲ್ಲಾಂಬೆಯು ನನ್ನ ಸೊಸೆಯಾಗಿರುವಳು ನೋಡಿ ರೆಡ್ಡಿಯವರೇ. ರೆಡ್ಡಿಯವರೇ, ಇಂಥ ಗುಣಶಾಲಿಯಾದ ಸೊಸೆಯ ಕಾಲ್ಗುಣದಿಂದ ನಿಮ್ಮ ಮನೆತನವಾದರೂ ಹೆಚ್ಚಳ ಪಡೆಯಬಹುದೆಂದು ನನ್ನ ಆತ್ಮವಿಶ್ವಾಸ. ಆದರೆ ನನ್ನ ಮುದ್ದು ಮಗಳನ್ನು ಅಗಲಿರುವುದೇ ಕಷ್ಟ, ಉಪಾಯವಿಲ್ಲ. ಕರೆದುಕೊಂಡು ಹೋಗಿ. ನೋಡಿ ರೆಡ್ಡಿಯವರೇ, ಇದೇ ನೋಡಿ ನಮ್ಮ ನಿಮ್ಮ ಪ್ರೇಮವು, ಆ ಪರಮಾತ್ಮನ ಮಾಯವು. ಈ ಮಾಯಾಜಾಲವನ್ನು ಪರಿಹರಿಸಲು ಯಾರಿಂದಲೂ ಸಾಧ್ಯವಿಲ್ಲ ರೆಡ್ಡಿಯವರೇ. ಯಾರಿಂದಲೂ ಸಾಧ್ಯವಿಲ್ಲ ಅಂದ ಮೇಲೆ ನಮ್ಮ ನಿಮ್ಮಂತರು ಪಾಡೇನು? ಇರಲಿ, ಹೊತ್ತಾಗುವುದು. ಈ ನಿಮ್ಮ ಉಳಿ ತುಂಬುವ ಸಂಭ್ರಮವನ್ನು ಆದಷ್ಟು ಬೇಗನೆ ಮುಗಿಸಂದು ಹೇಳಿರಿ. ಯಾಕೆ ರೆಡ್ಡಿಯವರೇ? ಯಾಕೆಂದರೆ ಮಲ್ಲಾಪುರದಿಂದ ಸಿದ್ದಾಪುರವು ಬಹು ದೂರ. ಮೊದಲೇ ಗುಡ್ಡಗಾಡ ದಾರಿ, ಅಲ್ಲಿ ಕಳ್ಳರ ಕಾಟವು ಬಲ. ಕತ್ತಲಾಗುವಷ್ಟರಲ್ಲಿ ನಾನು ಆ ಊರನ್ನು ಸೇರಬೇಕಾಗುವುದು ರೆಡ್ಡಿಯವರೇ. ರೆಡ್ಡಿಯವರೇ, ಹೆಣ್ಣು ಮಕ್ಕಳ ಕಾರ್ಯವು ನಮ್ಮ ಅವಸರಕ್ಕೆ ಮುಟ್ಟುವುದಿಲ್ಲ. ಇರಲಿ, ಗೊತ್ತು. ನೀವು ಹೇಳಿದಂತೆ ನಾನು ಒಳಗೋಗಿ ಅವರಿಗೆ ಹೇಳಿ ಬರುತ್ತೇನೆ. ಆದಷ್ಟು ಬೇಗನೆ ಬನ್ನಿರಲ್ಲ. ರೆಡ್ಡಿಯವರೇ, ಅವರಾದರೂ ಅದೇ
ಸಜ್ಜಿನಲ್ಲಿ ಇರುವರು. ಓಹೋ ಹೋ ಹೋ, ಆಗಲಿ ಆಗಲಿ. ಆ ಮಂಗಲ ಕಾರ್ಯಕ್ಕೆ ನಾವು ಹೋಗುವ ಹಾ, ನಡೀರಲ್ಲ. ಬನ್ನಿ.